ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಹರಮದನ್. ಫ್ರೆಂಡ್ಸ್, ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೇನೆ. ಮತ್ತೆ ಇವತ್ತಿನ ವಿಡಿಯೋದಲ್ಲಿ ಒಂದು ಮುಖ್ಯವಾದಂತಹ ವಿಷಯದ ಬಗ್ಗೆ ಚರ್ಚೆ ಮಾಡಬೇಕು ಅಂತಲೇ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಅದು ಏನಂತ ಅಂದರೆ, ಈ ನಮ್ಮ ಕರ್ನಾಟಕ ರಾಜ್ಯ, ಕರ್ನಾಟಕ ಸರ್ಕಾರ ಏನು ಒಂದು ಜನಗಳ ತಲೆನೋವಾಗಿ ಒಂದು ಪರಿಣಮಿಸಿರುವಂತಹ ವಿಷಯ, ಅದು ಆಲ್ರೆಡಿ ನಿಮ್ಮ ತಲೆಗೆ ಬಂದಿರಬೇಕು ಅನ್ಸುತ್ತೆ. ಏನಂದ್ರೆ, ಈ ಖಾತ, ಈ ಸ್ವತ್ತು. ಫ್ರೆಂಡ್ಸ್, ನಿಮಗೆ ಒಂದು ರಿಯಲ್ ಫ್ಯಾಕ್ಟ್ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಏನಂದ್ರೆ, ನಮ್ಮ ಕರ್ನಾಟಕ ಸರ್ಕಾರ ಏನು ಮಾಡ್ತಾ ಇದೆ, ಏನು ಮಾಡ್ಲಿಕ್ಕೆ ಹೊರಟಿದೆ ಅನ್ನೋದು ಯಾರಿಗೂ ಕೂಡ ಅರ್ಥ ಆಗದೇ ಇರುವಂತಹ ವಿಷಯ ಅಂತಲೇ ಹೇಳಬೇಕು. ಯಾಕಂತ ಅಂದರೆ, ಏನೇನು ಅವರು ಅನೌನ್ಸ್ ಮಾಡ್ತಾರೆ, ಏನೇನು ಜಾರಿಗೆ ತರ್ತಾರೆ, ಅದು ಯಾವುದು ಕೂಡ ಕಾಲಕ್ಕೆ ಸರಿಯಾಗಿ ಯಾವುದು ಕೂಡ ಆಗ್ತಾ ಇಲ್ಲ. ಅದ್ರ ಬಗ್ಗೆ ನಿಮಗೆ ಎಲ್ಲರಿಗೂ ಗೊತ್ತಿದೆ. ಇವತ್ತು ನಾನು ಯಾಕೆ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತ ಅಂದರೆ, ಸುಮಾರು ಜನ ಡಿಸೆಂಬರ್ ತಿಂಗಳಿಂದ ಕೂಡ ಅಪ್ಲಿಕೇಶನ್ಗಳನ್ನ ಹಾಕ್ತಾ ಇದ್ದೀರಾ. ಆದರೆ ಇಲ್ಲಿವರೆಗೂ ಕೂಡ ಯಾರಿಗೂ ಕೂಡ ಒಂದು ಖಾತನೂ ಸಿಕ್ಕಿಲ್ಲ. ಅದಕ್ಕೆ ಕಾರಣ ಒಂದೇನೇನೆ, ಪ್ರತಿಯೊಬ್ಬರು ನೀವು ಅಪ್ಲಿಕೇಶನ್ ಹಾಕಿರೋದನ್ನ ಅಲ್ಲಿ ಪಿ ಡಿ ಒ ಅಥವಾ ಆರ್ ಐ ಇ ವಿ ಎ ಹತ್ರ ಹೋದಾಗ ನಿಮಗೆ ಮಿಸ್ಗೈಡ್ ಮಾಡ್ತಾ ಇದ್ದಾರೆ ಅನ್ನೋದು ನನ್ನ ಗಮನಕ್ಕೆ ಬಂತು. ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಏನಂದ್ರೆ, ನೀವು ಹಾಕಿರುವಂತಹ ಅಪ್ಲಿಕೇಶನ್ 100% ಇಸ್ ಸೇಫ್. ನಿಮ್ದು 100% ಎಂಟ್ರಿ ಆಗಿರುತ್ತೆ. ಯಾರಿಗೆಲ್ಲನೂ ಸಬ್ಮಿಟ್ ಆಗಿದೆ ನಿಮ್ಮ ಅಪ್ಲಿಕೇಶನ್, ಯಾರಿಗೆಲ್ಲ ಪಿ ಐ ಡಿ ನಂಬರ್ ಬಂದಿದೆ, ಅವರೆಲ್ಲರೂ ಕೂಡ ಖಾತೆ ಮಾಡ್ಕೊಳ್ಳಿಕ್ಕೆ ಎಲಿಜಿಬಿಲಿಟಿ ಹಾಕ್ತೀರಾ. ಯಾರ್ದು ರಿಜೆಕ್ಟ್ ಆಗುತ್ತೆ ಅಂತ ಅಂದರೆ, ಒಂದು ವೇಳೆ ನಿಮ್ಮ ಜಾಗ ಏನಾದರೂ ಕೆರೆ ಅಥವಾ ಸರ್ಕಾರಿ ಜಮೀನು ಅಥವಾ ಪಿ ನಂಬರಲ್ಲಿ ಏನಾದರೂ ಇದ್ದರೆ, ಅಂತಹ ಜಮೀನುಗಳನ್ನ ಮಾತ್ರನೇ ಕರ್ನಾಟಕ ಸರ್ಕಾರ ಅಥವಾ ಪಿ ಡಿ ಒ ಅದನ್ನ ಹೋಲ್ಡ್ ಮಾಡೋದಕ್ಕೆ ಅವರಿಗೆ ಅಧಿಕಾರ ಇದೆ. ಅದನ್ನ ಬಿಟ್ಟು ನಿಮ್ಮದು ಎಲ್ಲ ರೀತಿಯ ಡಾಕ್ಯುಮೆಂಟು ಪಕ್ಕಾ ಇದ್ರೆ ಅವರಿಗೆ ರಿಜೆಕ್ಟ್ ಮಾಡೋ ಅಧಿಕಾರ ಆಗಲಿ ಅಥವಾ ಅದನ್ನ ಹೋಲ್ಡ್ ಮಾಡೋ ಅಧಿಕಾರ ಆಗಲಿ ಯಾವುದೇ ಒಬ್ಬ ಪಿ ಡಿ ಒಗಾಗ್ಲಿ ಅಥವಾ ಆರ್ ಐಗಾಗ್ಲಿ ಅಥವಾ ವಿ ಎಗಾಗ್ಲಿ ಅಥವಾ ಆ ಪಂಚಾಯಿತಿ ಅಧ್ಯಕ್ಷರಿಗಾಗ್ಲಿ ಅಧಿಕಾರ, ರೈಟ್ಸ್ ಅನ್ನೋದು ಇಲ್ಲ. ಯಾಕಂದ್ರೆ ಇದು ತುಂಬಾ ಜನ ನನಗೆ ಡೌಟ್ ಅನ್ನ ಕೇಳ್ತಾ ಇದ್ರಿ, ಸರ್ ನಾವು ಅಪ್ಲಿಕೇಶನ್ ಹಾಕಿರೋದು ತೋರಿಸ್ತಾ ಇಲ್ಲ, ಅದು ತಿರ್ಗಾ ಮತ್ತೆ ಅಪ್ಲಿಕೇಶನ್ ಹಾಕ್ಬೇಕಾ? ಆಲ್ರೆಡಿ ಒಂದ್ ಇಬ್ಬರು ಮೂರು ಜನ ಸಾರ್ ನಮ್ದು ರಿಜೆಕ್ಟ್ ಆಗಿದೆ ತೋರಿಸ್ತಾ ಇಲ್ಲ ಅಂತ. ಯಾರ್ದು ಕೂಡ ಇನ್ನು ರಿಜೆಕ್ಷನ್ ಅನ್ನೋದು ಬಂದಿಲ್ಲ. ಯಾಕಂತಂದ್ರೆ ಇನ್ನೂ ಕೂಡ ಪಿ ಡಿ ಒಗೆ ಲಾಗಿನ್ ಆಕ್ಸೆಸ್ ಕೊಟ್ಟಿಲ್ಲ, ಅವರಿಗೆ ಅಪ್ರೂವಲ್ ಮಾಡಲಿಕ್ಕೆ ಅಧಿಕಾರವನ್ನ ಇನ್ನೂ ಕೊಟ್ಟಿಲ್ಲ. ಯಾಕಂದ್ರೆ ಏನು ಮೊದಲಿಗೆ ಇತ್ತು, ಗ್ರಾಮ ಠಾಣ ವ್ಯಾಪ್ತಿಯಲ್ಲಿ ಬರುವಂತಹ ಮತ್ತೆ ನಿಮ್ದು ಅಪ್ರೂವಲ್ ಆಗಿರುವಂತಹ ಏನು ಈ ಡಿ ಟಿ ಸಿ ಪಿ ಆಗ್ಬೋದು ಅಥವಾ ಪಯ್ಯಪ್ಪ ಆಗ್ಬೋದು, ಬಿ ಎಂ ಆರ್ ಡಿ ಆಗ್ಬೋದು, ಬಿ ಎಂ ಐ ಸಿ ಪಿ ಆಗ್ಬೋದು, ಈ ತರ ಅಪ್ರೂವಲ್ ಇರುವಂತಹ ಲೇಔಟ್ಗಳಿಗೆ ಮತ್ತೆ ಗ್ರಾಮ ಠಾಣ ವಿಲೇಜ್ ಲಿಮಿಟ್ ಒಳಗಡೆ ಇರುವಂತಹ ಪ್ರಾಪರ್ಟಿಗಳಿಗೆ ಎ ಖಾತಾವನ್ನ 11A ಕೊಡ್ಲಿಕ್ಕೆ ಮಾತ್ರನೇ ಆಕ್ಸೆಸ್ ಅನ್ನ ಕೊಟ್ಟಿರೋದು. ಸರ್ವೆ ನಂಬರ್ ಅಲ್ಲಿ ಇರುವಂತಹ ನಿಮಗೆ 11B ಖಾತಾಗೆ ಯಾವ್ಯಾವ ಪ್ರಾಪರ್ಟಿ ಅಪ್ಲಿಕೇಬಲ್ ಆಗುತ್ತೆ, ಅವು ಯಾವುದೇ ಪ್ರಾಪರ್ಟಿಗೂ ಕೂಡ ಇನ್ನೂ ಲಾಗಿನ್ ಆಕ್ಸೆಸ್ ನಮ್ಮ ಕರ್ನಾಟಕ ಸರ್ಕಾರ ಪ್ರೊವೈಡ್ ಮಾಡಿಲ್ಲ. ಇದನ್ನ ಎಲ್ಲರೂ ಕೂಡ ಮೈಂಡಲ್ಲಿ ಇಟ್ಕೊಳ್ಳಿ. ಯಾಕಂತಂದ್ರೆ ತುಂಬಾ ಜನ ಗೊಂದಲದಲ್ಲಿದ್ದೀರಾ. ನಾವು ಇಷ್ಟು ದಿನ ಆಯ್ತು, 2 ತಿಂಗಳಾಯ್ತು, 3 ತಿಂಗಳಾಯ್ತು ನಾವು ಅಪ್ಲಿಕೇಶನ್ ಹಾಕಿ, ಆದ್ರೂ ಕೂಡ ನಮ್ಮ ಖಾತಾ ಬಂದಿಲ್ಲ. ಅದು ಏನಾಗಿದೆ, ಹೆಂಗಾಗಿದೆ, ಮತ್ತೆ ಏನಾದರೂ ನಾವು ಮತ್ತೆ ಅಪ್ಲೈ ಮಾಡಬೇಕಾ, ಏನು ನಡೀತಾ ಇದೆ ಅನ್ನೋದು ತುಂಬಾ ಜನಕ್ಕೆ ತುಂಬಾ ಡೌಟ್ಗಳಿದೆ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋವನ್ನ ಮಾಡ್ತಾ ಇರೋದು. ಯಾರು ಕೂಡ ಡೌಟ್ ಅನ್ನ ಇಟ್ಕೋಬೇಡಿ. ನೀವು ಏನು ಅಪ್ಲಿಕೇಶನ್ ಹಾಕಿದ್ದೀರಾ, ನಿಮ್ಮ ಹತ್ರ ಅಕ್ನಾಲಜ್ಮೆಂಟ್ ಇದ್ರೆ ಅಕ್ನಾಲಜ್ಮೆಂಟು ಅಥವಾ ಪಿ ಐ ಡಿ ನಂಬರ್ ಇದ್ರೆ ಪಿ ಐ ಡಿ ನಂಬರು, ಡ್ರಾಫ್ಟ್ ಇದ್ರೆ ಡ್ರಾಫ್ಟ್ ಇಟ್ಕೊಳ್ಳಿ. ನೀವು 100% ನಿಮ್ಮ
ಖಾತಾವನ್ನ ನೀವು ತಗೊಳ್ಬೋದು. ಅದು ಕೆಲವೇ ದಿನಗಳಲ್ಲಿ. ಯಾಕಂತಂದ್ರೆ ಲಾಸ್ಟ್ ಸೆಷನ್ನಲ್ಲೂ ಕೂಡನು ಪ್ರಿಯಾಂಕಾ ಖರ್ಗೆ ಅವರು 15 ದಿನ ಅಂತ ಹೇಳಿದ್ರು. ನೋಡೋಣ, ಮ್ಯಾಕ್ಸಿಮಮ್ ನನ್ನ ಅನಿಸಿಕೆ ಪ್ರಕಾರ ಏಪ್ರಿಲ್ ಫಸ್ಟ್ ವೀಕಲ್ಲಿ, ಯಾಕಂದ್ರೆ ಮೇ, ಜೂನಲ್ಲೆಲ್ಲನೂ ಎಲೆಕ್ಷನ್ ಇರೋದ್ರಿಂದ 100% ಏಪ್ರಿಲ್ ಫಸ್ಟ್ ವೀಕ್, ಸೆಕೆಂಡ್ ವೀಕಲ್ಲಿ 100% ಈ ಸ್ವತ್ತು ಅಥವಾ ಈ ಖಾತಾ ಅಂತ ಏನ್ ಹೇಳ್ತೀವಿ ಅದನ್ನ 100% ಅಪ್ರೂವಲ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಸುಮಾರು ನಮ್ಮ ಕರ್ನಾಟಕದಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಹತ್ತತ್ರ 1 ಕೋಟಿ ಪ್ರಾಪರ್ಟಿ ಇರೋದು. ಆ 1 ಕೋಟಿ ಪ್ರಾಪರ್ಟಿ ಕೂಡನು ಅದು ಬಂದ್ಬಿಟ್ಟು ಲೆಕ್ಕದ ಪ್ರಕಾರ ಇರುವಂತಹ 1 ಕೋಟಿ ಪ್ರಾಪರ್ಟಿ, ಲೆಕ್ಕ ಇಲ್ಲದೆ ಇರುವಂತಹ, ದಾಖಲೆ ಇಲ್ಲದೆ ಇರುವಂತಹ ಪ್ರಾಪರ್ಟಿಗಳು ಇನ್ನೆಷ್ಟು ಲಕ್ಷ ಇದೆಯೋ ಗೊತ್ತಿಲ್ಲ. ಈ ದಾಖಲೆ ಇರುವಂತಹ ಪ್ರಾಪರ್ಟಿನೇನೆ ಡ್ರಾಫ್ಟ್ ಖಾತಾಗೆ ಕನ್ವರ್ಟ್ ಮಾಡಬೇಕು. ಆ ಡ್ರಾಫ್ಟ್ ಖಾತಾ ಕನ್ವರ್ಟ್ ಮಾಡಲಿಕ್ಕೆ ಸಮಯ ತಗೊಳ್ತಾ ಇದೆ. ಅದರಿಂದ ಇದು ಎಲ್ಲ ಕೂಡ ಡಿಲೇ ಆಗ್ತಾ ಇರೋದು. ನೀವು ಕಲ್ಪನೆ ಮೀರಿ ಏನೇನೋ ಯೋಚನೆ ಮಾಡ್ತಾ ಇದ್ದೀರಾ, ಅದೇನನ್ನು ಕೂಡ ಯೋಚನೆ ಮಾಡಬೇಡಿ. ಯಾಕಂತ ಅಂದ್ರೆ ಏನು ಕರ್ನಾಟಕ ಸರ್ಕಾರ ಅನೌನ್ಸ್ ಮಾಡಿದೆ, ಆ ಅನೌನ್ಸ್ ಪ್ರಕಾರ, ಆ ಅಮೆಂಡ್ಮೆಂಟ್ ಪ್ರಕಾರ ನಿಮ್ಗೆ 100% ನಿಮ್ಗೆ ನಿಮ್ಮ ಪ್ರಾಪರ್ಟಿಗೆ ಖಾತಾ ಸಿಗುತ್ತೆ. ಆದ್ರೆ ಒಬ್ಬೊಬ್ಬರ ಕಮಿಟ್ಮೆಂಟ್ ಒಂದೊಂಥರ ಇರುತ್ತೆ. ಎಷ್ಟೋ ಜನದ್ದು ಮಕ್ಕಳ ಮದುವೆ, ಎಜುಕೇಶನ್ನು, ಇನ್ನೇನು ಈ ವರ್ಷ ಮುಗೀತು, ನೆಕ್ಸ್ಟ್ ಇನ್ನೇನು 1 or 2 months ಅಲ್ಲಿ ಎಲ್ಲಾನು ನಿಮ್ಗೆ 1 month ಅಲ್ಲೆಲ್ಲಾನು ಅಡ್ಮಿಷನ್ಸ್ ಸ್ಟಾರ್ಟ್ ಆಗುತ್ತೆ. ಅವಾಗ ಎಷ್ಟೋ ಜನಕ್ಕೆ ದುಡ್ಡು ಅನ್ನೋದು ಬೇಕಾಗಿರುತ್ತೆ. ಅದರಿಂದ ಪ್ರತಿಯೊಬ್ಬರು ಕೂಡ ನೀವು ಏನು ಪ್ರಾಪರ್ಟಿ ಇದೆ ಅವರೆಲ್ಲರೂ ಕೂಡ ಅಪ್ಲಿಕೇಶನ್ ಅನ್ನ ಹಾಕಿಸ್ಕೊಳ್ಳಿ. ಅಪ್ಲಿಕೇಶನ್ ಅನ್ನ ಹಾಕಿಸ್ಕೊಂಡು ನೀವು ನಿಮ್ಮ ಡ್ರಾಫ್ಟ್ ಖಾತಾ ಮತ್ತೆ ಅಕ್ನಾಲಜ್ಮೆಂಟ್ ಎರಡು ಕೂಡ ನಿಮ್ಮಲ್ಲಿ ಇಟ್ಕೊಂಡ್ರೆ 100% ಅಪ್ರೂವಲ್ ಅನ್ನ ಕೊಡ್ಲಿಕ್ಕೆ PDOಗೆ ಅಧಿಕಾರ ಬಂದ ತಕ್ಷಣನೇನೆ ನಿಮ್ಮ ಪ್ರಾಪರ್ಟಿಗೆ ಅವರು ಅಪ್ರೂವಲ್ ಅನ್ನ ಕೊಡ್ತಾರೆ. ಆದರೆ ಇದೊಂದು ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ತುಂಬಾ ಜನ ನನಗೆ ಕಾಲ್ ಮಾಡಿ ಕೇಳ್ತಾ ಇದ್ದೀರಾ, ಸರ್ GPA ಆಗಿದೆ ನಮ್ದು ಆಗುತ್ತಾ ಅಂತ. 100% GPA ಆಗಿರೋರು ಯಾರೋ ಕಾಲ್ ಮಾಡಕ್ ಹೋಗ್ಬೇಡಿ. ಆ GPA ಮೇಲೆ ಯಾವುದೇ ಖಾತಾ ಮಾಡಲ್ಲ. ಒಂದು. ಇನ್ನೊಂದು, ಸರ್ ನನಗೆ ನೋಟ್ರಿ ಆಗಿದೆ, ಉತ್ತಾರ ಆಗಿದೆ ಅಂತ ಹೇಳ್ಬಿಟ್ಟು ನಾರ್ತ್ ಕರ್ನಾಟಕದವರು ಕೇಳ್ತಾ ಇದ್ದೀರಾ. 100% ನೋಟ್ರೈಸ್ಡ್ ಡಾಕ್ಯುಮೆಂಟಿಗೆ ನಿಮ್ಗೆ ಖಾತೆ ಆಗಲ್ಲ. ಲಾಸ್ಟ್ ಟೈಮ್ ಏನ್ ಕೃಷ್ಣ ಬೈರೇಗೌಡರು ಹೇಳಿದ್ರು ಅದನ್ನ 94D ನಲ್ಲಿ ಅನೌನ್ಸ್ ಮಾಡಿದಾಗ ಮಾತ್ರನೇನೆ ನೀವು ಅದನ್ನ ಆ ಜಾಗಕ್ಕೆ ಹಕ್ಕುಪತ್ರವನ್ನ ಇಸ್ಕೊಂಡು ನೀವು ಖಾತಾವನ್ನ ಮಾಡಿಸ್ಕೊಳ್ಬಹುದು. ಇಲ್ಲ ಏನು ಡಿಮ್ಯಾಂಡ್ ರಿಜಿಸ್ಟ್ರು ಅಂತಂದೇಳಿ ಏನು ಕ್ರಿಯೇಟ್ ಮಾಡಿರ್ತಾರೆ, ಆಸ್ ಪರ್ ಡಿಮ್ಯಾಂಡ್ ರಿಜಿಸ್ಟ್ರು, ಆಸ್ ಪರ್ ಪಂಚತಂತ್ರಗೆ ಎಂಟ್ರಿ ಇತ್ತು ಅಂತಂದ್ರೆ ನಿಮ್ಗೆ ಅದಕ್ಕೂ ಕೂಡ ಖಾತಾ ಮಾಡ್ಲಿಕ್ಕೆ ಪ್ರೊವೈಡ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಮ್ಮ ಕೃಷ್ಣ ಬೈರೇಗೌಡರು ಲಾಸ್ಟ್ 1 month ಬ್ಯಾಕ್ ಹೇಳಿದ್ರು. ಅದು ಯಾವಾಗಿಂದ ಜಾರಿಗೆ ತರ್ತಾರೆ ಅನ್ನೋದು ಖಂಡಿತ ಗೊತ್ತಿಲ್ಲ. ಇನ್ನೊಂದು, ಲೇಔಟ್ಗಳಲ್ಲಿ ಉಳಿಕೆ ಸೈಟ್ಗಳು ಏನಿದೆ, ಇವಾಗ ಎಕ್ಸಾಂಪಲ್ 10 ಸೈಟ್ ಒಂದು ಲೇಔಟ್ ಅಲ್ಲಿ 100 ಸೈಟ್ ಮಾಡಿ 90 ಸೈಟ್ ರಿಜಿಸ್ಟ್ರೇಷನ್ ಆಗಿ ಇನ್ನ 10 ಸೈಟ್ ಉಳ್ಕೊಂಡಿದ್ರೆ ಆ 10 ಸೈಟಿಗೂ ಕೂಡ ನಿಮ್ಗೆ ಖಾತೆ ಆಗಲ್ಲ. ಏನು 90 ಸೈಟ್ ಸೇಲ್ ಮಾಡಿದರೆ ಆ 90 ಜನ ಖಾತಾವನ್ನ ಮಾಡಿಸ್ಕೊಳ್ಬಹುದು. ಆ 10 ಜನದ್ದು ಉಳಿಕೆ ಸೈಟ್ಗಳು ಏನಿರುತ್ತೆ ಆ 10 ಸೈಟಿಗೆ ಯಾವುದೇ ಕಾರಣಕ್ಕೂ ಕೂಡ ಖಾತಾ ಕೊಡಲ್ಲ. ಎಷ್ಟೋ ಜನ ಬಿಲ್ಡರ್ಗಳ ಹತ್ರ, ಲ್ಯಾಂಡ್ ಲಾರ್ಡ್ಗಳ ಹತ್ರ ಅಗ್ರಿಮೆಂಟ್ಗಳು ಹಾಕೊಂಡಿದ್ದೀರಾ. ಅದೆಲ್ಲನೂ ನಿಮ್ಮ ಮೂರ್ಖತನ ಅಂತ ಹೇಳ್ಬೇಕು. ಯಾಕಂದ್ರೆ ಸರ್ಕಾರ ಅನೌನ್ಸ್ ಮಾಡಿ ಆಲ್ರೆಡಿ 1.5 ವರ್ಷ ಆಗಿದೆ. ಸರ್ ನಾನು ತಿಂಗಳಿಂದ ಹಾಕೊಂಡೆ, 2 ತಿಂಗಳಿಂದ ಅಗ್ರಿಮೆಂಟ್ ಹಾಕೊಂಡೆ. ಇದೆಲ್ಲನೂ ನಿಜವಾಗೂ ನಿಮ್ಮ ಫೂಲಿಶ್ನೆಸ್ ಅಂತ ಹೇಳ್ಬೇಕು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ರೆವೆನ್ಯೂ ಸೈಟ್ ಇನ್ ಯಾವುದೇ ಕಾರಣಕ್ಕೂ ರಿಜಿಸ್ಟ್ರೇಷನ್ ಮಾಡಬಾರ್ದು. ರೆವೆನ್ಯೂ ಸೈಟ್ ಅನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಡೆವಲಪ್ಮೆಂಟ್ ಮಾಡಬಾರ್ದು. ಒಂದು ವೇಳೆ ರೆವೆನ್ಯೂ ಸೈಟ್ಸ್ ಏನಾದರೂ ಮಾಡಿದ್ರೆ ಆಯಾ ಜಿಲ್ಲೆಯಲ್ಲಿ, ಆಯಾ ಜಿಲ್ಲೆಯ ಜಿಲ್ಲಾಧಿಕಾರಿಗೇನೆ ಫುಲ್ ಪರ್ಮಿಷನ್ ಅನ್ನ ಸರ್ಕಾರ, ರಾಜ್ಯ ಸರ್ಕಾರ ಕೊಟ್ಟಿದೆ. ಅವರು ಯಾವ ರೀತಿ ಬೇಕಾದ್ರೂ ಕೂಡ ಕ್ರಮವನ್ನ ಕೈಗೊಳ್ಬಹುದು. ಆ ತರ ಅಥಾರಿಟಿಯನ್ನ ಫುಲ್ ಜಿಲ್ಲಾಧಿಕಾರಿಗೆ, ಏನು ಡಿಸ್ಟ್ರಿಕ್ಟ್ ಕಮಿಷನರ್, DC ಅಂತ ಏನ್ ಹೇಳ್ತೀವಿ, ಅವರಿಗೆ ಫುಲ್ ರೈಟ್ಸ್ ಅನ್ನ ಕೊಟ್ಟಿದ್ದಾರೆ. ಆದ್ರಿಂದ ಇನ್ಯಾರು ಕೂಡ ರೆವೆನ್ಯೂ ಸೈಟ್ಸ್ ಮಾಡೋ ತರ ಇಲ್ಲ. ಮಾಡಿದ್ರು ಕೂಡ ಅದನ್ನ ಸರ್ಕಾರ ಮುಟ್ಟುಗೋಲು ಹಾಕೊಳ್ಬಹುದು. ಇನ್ನೇನಿದ್ರು ಕೂಡ ಅಪ್ರೂವಲ್, DTCP, ಬೈಯಪ್ಪ, BMRDA, BMICPA ಈ ತರ ಅಪ್ರೂವಲ್ ಸೈಟ್ಗಳು ಮಾತ್ರನೇನೆ ಇನ್ನು ಮೇಲೆ ಮಾರಾಟ ಆಗುವಂಥದ್ದು. ಎಷ್ಟು ಜನ ಅಗ್ರಿಮೆಂಟ್ಗಳು ಹಾಕೊಂಡಿದ್ದೀರಾ ಅವ್ರು ಎಲ್ಲರೂ ಕೂಡ GPA ಮಾಡ್ಕೊಳ್ತಾ ಇದ್ದೀರಾ. ಖಂಡಿತ GPA ಮಾಡ್ಕೊಳ್ಳಿಕ್ಕೆ ಹೋಗ್ಬಿಡಿ. ನಿಮ್ಮ ಲಕ್ ಏನಾದರೂ ಫ್ಯೂಚರಲ್ಲಿ ಏನಾದರೂ ಕೂಡ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆದರೆ ನಿಮ್ಮ ಲಕ್ಕು. ಆದರೆ ನನಗನ್ಸಿದ ಮಟ್ಟಿಗೆ, ನನ್ನ ನಾಲೆಡ್ಜ್ ಪ್ರಕಾರ ಆಗಲ್ಲ.
ಯಾರು ಕೂಡ ದಯವಿಟ್ಟು ನಾನು ಹೇಳೋದೊಂದೇನೇನೆ, ಯಾರು ಕೂಡ ಎಲ್ಲೂ ಕೂಡ ರೆವೆನ್ಯೂ ಸೈಟನ್ನ ಅಗ್ರಿಮೆಂಟ್ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕಂದ್ರೆ ರಿಜಿಸ್ಟ್ರೇಷನ್ನು 100% ಪಾಸಿಬಿಲಿಟಿ ಇಲ್ಲ. ನಿಮ್ಗೆ ಖಾತೆ ಆಗ್ಲೇಬೇಕು, ಈ ಖಾತೆ ಇರಲೇಬೇಕು, ಈ ಖಾತೆ ಇಲ್ಲದೆ ನಿಮ್ಗೆ ರಿಜಿಸ್ಟ್ರೇಷನ್ ಮಾಡೋ ತರ ಇಲ್ಲ. ಇದು ಕಾನೂನು ತುಂಬಾನೇ ಸ್ಟ್ರಿಕ್ಟ್ ಆಗಿದೆ. ಆದ್ರಿಂದ ಪ್ರತಿಯೊಬ್ರು ಕೂಡ ಮೈಂಡ್ ಅಲ್ಲಿ ಇಟ್ಕೊಂಡು ಯಾರು ಕೂಡ ತಗೊಳ್ಳಿಕ್ಕೆ ಹೋಗ್ಬೇಡಿ. ಯಾರ್ದನ ರೀಸೇಲ್ ಇರುತ್ತಲ್ವಾ ಅಂತವ್ರು ಬೇಕಾದ್ರೆ ರೀಸೇಲ್ ಸೈಟ್ ಅನ್ನ ಖಾತೆ ಹಾಕಿದ್ದಾಗೆ ಬೇಕಾದ್ರೆ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಳ್ಬಹುದು, ಅಗ್ರಿಮೆಂಟ್ ಬೇಕಾದ್ರೆ ನೀವು ಮಾಡ್ಕೊಳ್ಳಿ. ಅದು 100% ಪಾಸಿಬಿಲಿಟಿ ಇದೆ. ಓಕೆ ಫ್ರೆಂಡ್ಸ್, ಈ ವಿಷಯ ಹೇಳಲಿಕ್ಕೆ ಅಂತಲೇ ಇವತ್ತೊಂದು ವಿಡಿಯೋ ಮಾಡಿದೆ. ಇನ್ನೊಂದು ನನ್ನ ಕಡೆಯಿಂದ ಒಂದು ಸ್ಮಾಲ್ ರಿಕ್ವೆಸ್ಟ್, ಅಂದ್ರೆ ಇನ್ನೂ ನನ್ನ ಚಾನಲ್ ಅನ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ರಿಯಲ್ ಎಸ್ಟೇಟ್ ಸರ್ವಿಸ್ ಯಾರಿಗೆಲ್ಲ ಬೇಕು, ಹೇಗಿತ್ತು ಒಂದು ಬಿ ಖಾತೆಯಿಂದ ಎ ಖಾತೆ ಆಗ್ಬೋದು, ಅಥವಾ ಈ ಖಾತೆ ಆಗ್ಬೋದು, ಈ ಸ್ವತ್ತು ಆಗ್ಬೋದು, ಅಥವಾ ಒಂದು ಖಾತೆ ಪಾಣಿ ಕನ್ವರ್ಷನ್ ಯಾವುದೇ ತರಹ ನಿಮಗೆ ರಿಯಲ್ ಎಸ್ಟೇಟ್ ಸರ್ವಿಸ್ ಬೇಕಾದ್ರೆ ನಮ್ಮ ಆಫೀಸ್ಗೆ ವಿಸಿಟ್ ಮಾಡಿ ಅಥವಾ ನನ್ನ ನಂಬರಿಗೆ ಕಾಲ್ ಮಾಡಿ.